ಸೊ ಇನ್ನು ಮೈಸೂರಿನ ಬಗ್ಗೆ ಮಾತಾಡಬೇಕು. ಮೈಸೂರಿನಲ್ಲಿ ಆನೆಗಳ ಹಿಂಡು ದಂಡು ಗಜಪಡೆಗಳನ್ನು ನೋಡುವಂಥದ್ದೇ ಒಂದು ಆನಂದ. ಆದರೆ ಒಂದಷ್ಟು ಅಪಾಯಗಳು ಕೂಡ ಇರ್ತವೆ ನೋಡಿ. ಒಂದು ಆನೆ ಇನ್ನೊಂದು ಆನೆ, ನಾವು ಈ ರಾಜಕೀಯದಲ್ಲಿ ಮತಗಜ್ಜೆಗಳು ಕಾದಾಡ್ತಿರೋದನ್ನು ದಿವಸ ತೋರಿಸ್ತಾ ಇದ್ದೀವಿ, ದಿವಸ ನೋಡ್ತಾ ಇದ್ದೀವಿ. ಈಗ ನಾವು ಕಡಿಮೆ ಇಲ್ಲ ಅಂತ ಈ ದಸರಾ ಆನೆಗಳು ಕೂಡ ಜಗಳಕ್ಕೆ ಬಿದ್ದಿವೆ. ಧನಂಜಯ್ ಇನ್ನೊಂದು ಆನೆಯನ್ನು ಅಟ್ಟಾಡಿಸ್ಕೊಂಡಿದ್ದಾನೆ, ಅದು ಕಂಜನ್ ಅನ್ನೋ ಹೆಸರಿನ ಆನೆ. ಹಿಂಗಾಗ್ತಿದ್ದಂಗೆ ಜನ ದಿಕ್ಕಾಪಾಲಾಗಿ ಓಡೋಕ್ಕೆ ಶುರು ಮಾಡಿಬಿಟ್ರು. ಆನೆಗಳ ಕಾದಾಟ ಅಂದರೆ ಸಾಮಾನ್ಯ ಸಂಗತಿನ. ಇದ್ದಕ್ಕಿದ್ದಂಗೆ ಒಂಥರ ಭಯ ಭೀತಿ ವಾತಾವರಣ ಸೃಷ್ಟಿಯಾಗ್ಬಿಡ್ತು. ವಸ್ತುಗಳನ್ನು ಬಿಟ್ಟು ವ್ಯಾಪಾರಿಗಳು ಓಡ್ತಿರುವಂಥ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬನ್ನಿ, ಪ್ರತ್ಯಕ್ಷದರ್ಶಿ ಒಬ್ಬರು ಅಂದರೆ ಇದೇನು ವಿಡಿಯೋ ಮಾಡಿದ್ದಾರೆ, ಆ ಪ್ರತ್ಯಕ್ಷದರ್ಶಿ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಸರ್ 7:15 ಸುಮಾರು ಕರೆಕ್ಟಾಗಿ ಅಲ್ಲಿ ಆನೆ ಆ ಕಡೆಯಿಂದ ಓಡ್ಬತ್ತು. ಆ ಪ್ಯಾರಾಕೆಟ್ ಮುಗಿಸ್ಕೊಂಡು ಈ ಪ್ಯಾರಾಕೆಟು ತೆಳ್ಳಿಬಿಟ್ಟು ಇಲ್ಲಿ ಬಂದು ಒಂದು ಆನೆ ಮಾತ್ರ ಈಚೆ ಹೋಯ್ತು, ಇನ್ನೊಂದು ಆನೆ ಸ್ಟಾಪ್ ಆಯಿತು. ಸ್ಟಾಪ್ ಆಗ್ಬಿಟ್ಟು ಸಮಾಧಾನ ಆಯಿತು. ಅಲ್ಲಿಂದ ಜಸ್ಟ್ ಒಂದು 5 ನಿಮಿಷದಲ್ಲಿ ತಿರ್ಗಾ 2 ಆನೆನೂ ಕರ್ಕೊಂಡು ವಾಪಸ್ ಹೋದರು ಸರ್. ಅದು ಅಯ್ಯೋ ಹೋದ್ಮೇಲೆ ಯಾರು ಪಬ್ಲಿಕ್ ಏನಂತದ್ದು ಏನು ಪಬ್ಲಿಕ್ ಕಮ್ಮಿ ಇತ್ತು, ಏನು ತೊಂದರೆ ಇಲ್ಲ, ನೋಡ್ಬಿಟ್ಟು ಎಲ್ಲ ಓಡ್ಬಿಟ್ರು ಆ ಕಡೆ ಈ ಕಡೆ. ಇದೇ ಆ ಥರ ಶನಿವಾರ ಭಾನುವಾರ ಏನಾರು ಆಗ್ಬಿಟ್ಟಿದ್ರೆ ಇವು ಪಬ್ಲಿಕ್ ಭಾರಿ ತೊಂದರೆ ಆಗಿರೋ ಸರ್. ಒಂದು ಆನೆ ಮೇಲೆ ಮೌತಾ ಇರಲಿಲ್ಲ, ಹಿಂದ್ಗಡೆ ಆನೆ ಮೇಲೆ ಮೌತಾ ಇದ್ರು ಸರ್. ಆ ಮೌತ ಇರೋದ್ರಿಂದ ಮೌತಿದ್ರು ಪಾಪ ಒಂದು 15ರಿಂದ 20 ಜನ ಪಾಪ ಅಲ್ಲಿಂದ ಎಲ್ಲ ಓಡ್ಬಂದು ಎಲ್ಲ ಕವರ್ ಮಾಡಿದ್ರು ಸರ್. ಅಷ್ಟು ಭಾರಿ ಮೌತಿದ್ರಿಗೆ ಒಂದು ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಬೋದು. ಈ ರೀತಿ ಬಂದು ಒಂದು ಮೊದಲೊಂದು ಸತಿ ಆಗಿತ್ತು. ಒಂದು ಆನೆ ಹಿಂದ್ಗಡೆ ಕಾರ್ಪೊರೇಷನ್ ಗೇಟಿಂದ ಹೋಗಿ ಎಲ್ಲ ಹಾರಿತ್ತು. ಇಲ್ಲಿ ಒಂದು ಅರ್ಜುನ ಒಂದು ಇಲ್ಲಿ ಮಾತನಿಗೆ ತುಂಡಿ ಸಾಯಿಸಿತ್ತು ಸರ್. 7:15 ಸುಮಾರು ನೋಡಿ. ರಾತ್ರಿ ಎಲ್ಲ ಇಷ್ಟು ಕಂಗಡಿಸಿದಂಥ ಆನೆಗಳು ಇಷ್ಟಂತೆಲ್ಲ ಓಡಾಡಿಸೋದು ಎಲ್ಲ ಆಯಿತು. ಬೆಳಗ್ಗೆ ವಾಕಿಂಗ್ ಗೀಕಿಂಗ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿದ್ದಾವಂತೆ, ರೆಸ್ಟ್ ತಗೋತಾ ಇದ್ದಾವಂತೆ ಇವಾಗ ಇವೆರಡೂ ಕೂಡ. ಏನು ಹೇಳ್ತೀರಿ? ಒಂದು ಕಡೆಗೆ ರಾತ್ರಿ ಬೆದರಿಸ್ಬಿಟ್ಟಿದ್ವು ಒಂದು ಲೆಕ್ಕದಲ್ಲಿ ನೋಡಿ. ಆ ಧನಂಜಯ ಆ ಕಂಜನ್ ಅನ್ನುವಂಥ ಆನೆಗೆ ಹಿಂದ್ಗಡೆಯಿಂದ ಬಂದು ಗುತ್ತಿದ್ದಂಗೆ ಆನೆ ಎದ್ನೋ ಬಿದ್ನೋ ಅಂತ ಓಡೋಕ್ಕೆ ಶುರುವಾಯಿತು. ಸುತ್ತಮುತ್ತ ವ್ಯಾಪಾರಿಗಳು ತಮ್ಮ ತಳ್ಳೋ ಗಾಡಿಗಳು ಅವನ್ನೆಲ್ಲ ಬಿಟ್ಟು ಓಡೋಕ್ಕೆ ಶುರು ಮಾಡಿದ್ರು. ಇದೆಲ್ಲ ಆದಮೇಲೆ ಈಗ ರಿಲ್ಯಾಕ್ಸ್ ಮೋಡಲ್ಲಿದೆ ಅಂತ ಗಜಪಡೆ, ಎಲ್ಲವೂ ಕೂಡ ತಹಬಂದಿಗೆ ಬಂದಿದೆ ಅನ್ನುವಂಥದ್ದೇ ಒಂದು ಸಮಾಧಾನ. ನಾವೆಲ್ಲ ನೋಡ್ತೀವಿ ಬೇರೆ ಬೇರೆ ಕಡೆಗೆ. ಅವ್ರು ಹೇಳ್ತಾ ಇದ್ರು ನೋಡಿ ಒಬ್ಬರು, ಹಿಂದೆ ಮೈಸೂರಿನಲ್ಲೂ ಕೂಡ ಬಹಳ ಹಿಂದೆ ಈ ರೀತಿ ಘಟನೆಗಳಾಗಿತ್ತು ಅಂತ. ಕೆಲವೊಂದು ಸಂದರ್ಭಗಳಲ್ಲಿ ಆನೆಗಳ ಮನಸ್ಥಿತಿ ಹೇಳೋಕ್ಕಾಗಲ್ಲ. ಈ ಕೇರಳದಲ್ಲಿ ನಾವು ನೋಡಿದ್ದೀವಿ, ಈ ತ್ರಿಶೂರಲ್ಲೆಲ್ಲ ಎಷ್ಟರ ಮಟ್ಟಿಗೆ ಏನೇನಾಯಿತು ಅಂತ. ಅಂತೂ ಇಂತೂ ಏನೂ ಅಪಾಯ ಆಗದೇನೆ ಅದು ಚಾಮುಂಡಿ ಅಮ್ಮನವರೇ ಕಾಪಾಡಿದ್ರು ಅನ್ನುವಂಥ ಮಾತನ್ನು ಆ ಪ್ರತ್ಯಕ್ಷದರ್ಶಿ ಹೇಳ್ತಾ ಇದ್ರು. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ವಿಶ್ವವಿಖ್ಯಾತ ನಾಡಹಬ್ಬ ದಸರೆಯ ಜಂಬೂ ಸವಾರಿಗೆ ಕಾಡಿನಿಂದ ನಾಡಿಗೆ ಬಂದಂತ ಆನೆಗಳು ಸಾಕಷ್ಟು ಆತಂಕವನ್ನ ಸೃಷ್ಟಿಸಿದ್ವು. ಅರಮನೆಯಿಂದ ಹೊರಗೆ ಬಂದಂತ 2 ಆನೆಗಳಿಂದ ಆತಂಕ ಸೃಷ್ಟಿಯಾಗಿತ್ತು. ಇದೀಗ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬಂದಿದೆ. ನಾನೀಗ ಮೈಸೂರು ಅರಮನೆಯಲ್ಲಿದ್ದೇನೆ. ನೋಡ್ತಾ ಇರಬಹುದು, ನಿನ್ನೆ ಅರಮನೆಯಿಂದ ಹೊರಗೆ ಬಂದಂತದ್ದು ಒಂದು ಧನಂಜಯ ಆನೆ, ಮತ್ತೊಂದು ಕಂಜನ್ ಆನೆ. ಇಲ್ಲಿ ಮುಂಭಾಗದಲ್ಲಿ ಇರುವಂತದ್ದು ಈಗ ಏನು ಮೇವನ್ನ ನೀಡಿದ್ದಾರೆ, ಸೊ ಆಹಾರವನ್ನ ತಿಂತಾ ಇದೆ, ಇದು ಧನಂಜಯ ಆನೆ. ಇದರ ಹಿಂಭಾಗದಲ್ಲೇ ಅಂದ್ರೆ ಧನಂಜಯ ಆನೆ ಕಡೆಗೆ ಮುಖ ಮಾಡಿ ನಿಂತಿರುವಂತದ್ದು ಕಂಜನ್ ಆನೆ. ಈ ಧನಂಜಯ ಆನೆ ಮತ್ತೆ ಕಂಜನ್ ಆನೆ ನಿನ್ನೆ ಏಕಾಏಕಿ ಮೈಸೂರು ಅರಮನೆಯಿಂದ ಅಂದ್ರೆ ಮೈಸೂರು ಅರಮನೆಯ ಮುಖ್ಯ ದ್ವಾರ ಏನು ಜಯಮಾರ್ತಾಂಡ ದ್ವಾರ ಇದೆ, ಅದರ ಪಕ್ಕದಲ್ಲೇ ಇದ್ದಂತಹ ಕೋಡಿ ಸೋಮೇಶ್ವರ ದೇಗುಲದ ದ್ವಾರದಿಂದ 2 ಆನೆಗಳು ಏಕಾಏಕಿ ಆಚೆಗೆ ಬಂದಿದ್ವು. ಆ ಸಂದರ್ಭದಲ್ಲಿ ಸಾಕಷ್ಟು ಆತಂಕ ಸೃಷ್ಟಿಯಾಗಿತ್ತು. ಈಗ ನೀವು ನೋಡ್ತಾ ಇರಬಹುದು, 2 ಆನೆಗಳು ಈಗಲೂ ಸಹ ಮುಖಾಮುಖಿಯಾಗಿ ನಿಂತಿದ್ದಾವೆ. ನಿನ್ನೆ ರಾತ್ರಿ ಏನು ಊಟದ ಸಂದರ್ಭದಲ್ಲಿ 2 ಆನೆಗಳಿಗೆ ಊಟವನ್ನ ನೀಡಲಾಗಿತ್ತು. ಆ ಸಂದರ್ಭದಲ್ಲಿ 2 ಆನೆಗಳ ನಡುವೆ ಗಲಾಟೆ ಆರಂಭ ಆಗಿದೆ. ಆಕ್ರೋಶಗೊಂಡಂತಹ ಧನಂಜಯ ಆನೆ ಕಂಜನ್ ಆನೆಯನ್ನ
ಆನೆಯ ಮೇಲೆ ದಾಳಿ ಮಾಡಲಿಕ್ಕೆ ಮುಂದಾಗಿದ್ದಾನೆ. ಆ ಸಂದರ್ಭದಲ್ಲಿ ಎದರಿದಂತಹ ಕಂಜನಾನೆ ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಅದು ಜಾಗ ಖಾಲಿ ಮಾಡಿದರೂ ಸಹ ಧನಂಜಯ ಆನೆ ಅದರ ಬೆನ್ನನ್ನು ಬಿಟ್ಟಿಲ್ಲ, ಅದನ್ನು ಹಿಂಬಾಲಿಸಿಕೊಂಡು ಹೋಗಿ ದಾಳಿ ಮಾಡುವಂಥದ್ದಕ್ಕೆ ಮುಂದಾಗಿದೆ. ಆಗ ಸಾಕಷ್ಟು ಬೆದರಿದಂತಹ ಕಂಜನಾನೆ ದಿಕ್ಕಾಪಾಲಾಗಿ ಓಡಿದೆ. ಆ ಸಂದರ್ಭದಲ್ಲಿಯೇ ಕೋಡಿ ಸೋಮೇಶ್ವರ ದೇಗುಲದ ದ್ವಾರ ಏನಿದೆ ಆ ದ್ವಾರದಿಂದ ಅರಮನೆಯ ಹೊರಭಾಗಕ್ಕೂ ಸಹ ಕಂಜನ್ ಕಾಲಿಟ್ಟಿತ್ತು. ಕಂಜನ್ ಹೊರಗೆ ಬಂದರೂ ಸಹ ಬಿಡದಂತಹ ಧನಂಜಯ ಆನೆ ಕಂಜನಾನೆಯನ್ನು ಹಿಂಬಾಲಿಸುವಂತಹ ಕೆಲಸ ಮಾಡ್ತದೆ. 2 ಹಂತದಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಳ್ಳಲಾಗಿತ್ತು. ಮೊದಲ ಹಂತದ ಬ್ಯಾರಿಕೇಡನ್ನು ಕಂಜನ್ ದೂಡಿ ಅಂದರೆ ಅದನ್ನು ಪಕ್ಕಕ್ಕೆ ಸರಿಸಿ 2ನೇ ಹಂತದ ಆ ಒಂದು ಏನು ಬ್ಯಾರಿಕೇಡ್ ಇತ್ತು ಆ ಸ್ಥಳಕ್ಕೆ ತೆರಳುತ್ತಾನೆ. ಕಂಜನ್ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಧನಂಜಯ ಆನೆಯ ಮೇಲೆ ಇದ್ದಂತಹ ಮಾವುತ ತನ್ನ ಸಮಯ ಪ್ರಜ್ಞೆ ಮತ್ತು ಧೈರ್ಯ ಅಂದರೆ ಯಾಕಂದರೆ ಆಗಲೇ ಧನಂಜಯ ಸಾಕಷ್ಟು ಆಕ್ರೋಶಗೊಂಡಿತ್ತು. ಹೇಗಾದರೂ ಸರಿ ಅದನ್ನ ದಾಳಿ ಮಾಡಲೇಬೇಕು ಕಂಜನ್ ಮೇಲೆ ಅಂತೇಳಿ ಕಂಜನ್ಗೆ ಒಂದು ತಿವಿಯುವಂಥ ಕೆಲಸವನ್ನು ಸಹ ಮಾಡಿತ್ತು. ದೃಶ್ಯಗಳಲ್ಲಿ ಅದನ್ನ ನೋಡ್ಬೋದು. ಅಂತಹ ಸಂದರ್ಭದಲ್ಲೂ ಸಹ ಆ ಒಂದು ಸಮಯ ಪ್ರಜ್ಞೆಯಿಂದ ಮತ್ತು ಧೈರ್ಯದಿಂದ ಧನಂಜಯ ಆನೆಯನ್ನು ನಿಯಂತ್ರಿಸುವಂತಹ ಕೆಲಸವನ್ನು ಅಲ್ಲಿರುವಂತಹ ಮಾವುತ ಮಾಡ್ತಾನೆ. ಸೊ ಆ ಮಾವುತ ತಾವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಆತನೇ ಧನಂಜಯ ಆನೆ ಮೇಲೆ ಕುಳಿತಂತಹ ಮಾವುತ. ಆತ ಆ ಧನಂಜಯ ಆನೆಯನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಯಾವಾಗ ಧನಂಜಯ ಆನೆ ನಿಯಂತ್ರಣ ಆಗ್ತದೆ ಮತ್ತು ಕಂಜನ್ ಆನೆಯನ್ನು ಬೆನ್ನಟ್ಟುವುದನ್ನು ನಿಲ್ಲಿಸ್ತದೆ ಆಗ ಆ ಒಂದು ಕಂಜನ್ ಆನೆ ಸಹ ನಿರಾಳ ಆಗ್ತದೆ. ಮತ್ತು ಆ 2ನೇ ಬ್ಯಾರಿಕೇಡ್ ಏನಿತ್ತು ಅದನ್ನು ದಾಟಿ ತದನಂತರ ಅಲ್ಲಿ ನಿಂತ್ಕೊಳ್ಳುವಂಥ ಕೆಲಸ ಮಾಡ್ತದೆ. ಯಾವಾಗ ಕಂಜನ್ ಆನೆ ಹೆದರಿಕೆ ಇಲ್ಲದೆ ಅಲ್ಲಿ ನಿಂತ್ಕೊಳ್ತದೆ ಆವಾಗ ಅಲ್ಲಿಗೆ ಬಂದಂತಹ ಕಂಜನ್ ಆನೆಯ ಮಾವುತ, ಕಾವಾಡಿ ಮತ್ತು ಇತರರು ಕಂಜನ್ ಆನೆಯನ್ನು ಸಮಾಧಾನ ಪಡಿಸಿಕೊಂಡು ಒಳಭಾಗಕ್ಕೆ ಕರ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಅದೇ ರೀತಿಯಾಗಿ ಧನಂಜಯ ಆನೆಯನ್ನು ಸಹ ಅದರ ಮಾವುತ ನಿಯಂತ್ರಣಕ್ಕೆ ತೆಗೆದುಕೊಂಡು ಅದನ್ನು ಒಳಗಡೆ ಕರ್ಕೊಂಡು ಬರ್ತಾನೆ. ಇವತ್ತು ಎಂದಿನಂತೆ 2 ಆನೆಗಳು ಸಹ ವಾಕಿಂಗ್ನಲ್ಲಿ ತಾಲೀಮಿನಲ್ಲಿ ಭಾಗಿಯಾಗಿದ್ದಾವೆ. ಸೊ ಎಂದಿನಂತೆ ಸಹಜವಾಗಿಯೇ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳು, ಮಾವುತರು, ಕಾವಾಡಿಗಳು ಮತ್ತು ಆ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದಾಗಿ ಆಗಬಹುದಾದಂತಹ ಭಾರಿ ಅನಾಹುತವೊಂದು ತಪ್ಪಿದೆ ಅಂತಲೇ ಹೇಳ್ಬೋದು. ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.